ಹಾಯ್ ಹಲೋ ನಮಸ್ತೆ. ನೋಡಿದ್ರಲ್ಲ ನಿನ್ನೆ ವಿಡಿಯೋ ಹೇಗಿತ್ತು, ನಮ್ಮ ನಿನ್ನೆ ಬ್ಯುಸಿ ಶೆಡ್ಯೂಲ್ ಹೇಗಿತ್ತು ಅಂಥೇಳಿ. ಫುಲ್ ಡೇ ಮಸ್ತ್ ಬ್ಯುಸಿ ಇದ್ವಿ, ಮಸ್ತ್ ಎಂಜಾಯ್ ಮಾಡಿದ್ವಿ, ಮಸ್ತ್ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ನೆಕ್ಸ್ಟ್ ಡೇ ಇವತ್ತು ಲಾಸ್ಟ್ ಡೇ ಆದ್ದರಿಂದ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೇಗ ಎದ್ದು ರೆಡಿಯಾಗಿ 8 ಗಂಟೆಗೆಲ್ಲ ರೆಡಿ ಆಗಿದ್ವಿ. ಆಂಟಿಗೆ ಏನು ಬೇಡ, ಟಿಫಿನ್ನು ನಾವು ಅಲ್ಲೇ ಮಾಡ್ತೀವಿ ಟೆಂಪಲಲ್ಲಿ ಅಂತ ಹೇಳಿದರು. ಪಾಪ ಅವರು ಬೇಗ ಎದ್ದು ಹಂಗೆ ಹಾಕಿ ಹೋಗ್ತೀರಿ, ಸ್ವಲ್ಪ ತಿಂದೋಗ್ರಿ ಅಂತ ಪಡ್ಡು ಮಾಡಿದರು. ಪಡ್ಡು ಹಾಕಿ ಇಟ್ಬಿಟ್ಟಿದ್ರು, ಅವರು ಬೇಡ ಅಂತಲೂ ಕೇಳಲಿಲ್ಲ. ಅದಕ್ಕೆ ಪಾಪ ಹಾಕಿಟ್ಟಾರೆ, ಮತ್ತು ಯಾಕೆ ಆಂಟಿಗೆ ಬೇಜಾರು ಮಾಡೋದು ಅಂತ ಎಲ್ಲರೂ ಸ್ವಲ್ಪ ಪಡ್ಡು ತಿಂದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರೊಳಗೆ ಅವರು ನನ್ನ ಫ್ರೆಂಡ್ ಹಸ್ಬೆಂಡ್ ಕೂಡ ಪಪ್ಪಾಯ ಹಚ್ಚಕತ್ತಿದ್ರು ನಮಗೋಸ್ಕರ. ನೋಡಿ ಎಷ್ಟು ಸ್ವೀಟ್ ಇತ್ತು ಅಂತೀರ ಪಪ್ಪಾಯ, ನಿಜ ಖುಷಿ ಆಯಿತು ನೋಡಿ. ಅವರು ಪಪ್ಪಾಯ ಹಚ್ಚಿ ಮತ್ತು ನಾವು ಟಿಫಿನ್ ಮಾಡಿ ಪಪ್ಪಾಯ ತೊಗೊಂಡು ಫಸ್ಟು ರ್ಯಾಪಿಡೋ ಬುಕ್ ಮಾಡಿಕೊಂಡು ಹುಳಿಮಾವು ಸ್ಟಾಪ್ಗೆ ಹೋದ್ವಿ ಅವ್ರ ಮನೆಯಿಂದ. ಅಲ್ಲಿಂದ ಬನ್ನೇರುಘಟ್ಟ ಬಸ್ ಹತ್ತಿದ್ವಿ. ಅವಳು ಬಸ್ಸೇ ಹತ್ತಲಿಲ್ದವಳಿಗೆ ಪಾಪ ಬಸ್ಸೆಲ್ಲ ಹತ್ತಿಸಿ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ತೋರಿಸಿ ಆದರೂ ಅವರು ಎಂಜಾಯ್ ಮಾಡಿದರು. ಅವಳ ಮಗಳು ಫುಲ್ ಎಂಜಾಯ್ ಮಾಡಿದರು ಬಸ್ ಜರ್ನಿನ. ನಾವು ಬನ್ನೇರುಘಟ್ಟ ಹೋಗೋಷ್ಟರಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮತ್ತು ಸುದ್ದಿ ಮಾಡ್ಕೊತ ಫ್ರೆಂಡ್ಸ್ ಕಲ್ತಾಗಿ ಅದು ಯಾವ ಟಾಪಿಕ್ಕು ಹೇಗೆ ಸ್ಟಾರ್ಟ್ ಆಗುತ್ತೋ ಹೇಗೆ ಎಂಡ್ ಆಗುತ್ತೋ ಗೊತ್ತೇ ಆಗೋಲ್ಲ. ಅಷ್ಟರಲ್ಲಿ ಬನ್ನೇರುಘಟ್ಟ ಸರ್ಕಲ್ ಬಂತು. ನೋಡಿ ಬನ್ನೇರುಘಟ್ಟ ಸರ್ಕಲ್ ಇಳಿದ್ಮೇಲೆ ಈ ಥರ ಒಂದು ಆರ್ಚ್ ಸಿಗುತ್ತೆ. ಅಲ್ಲಿಂದ ಒಳಗೆ ಹೋದರೆ ಚಂಪಕಧಾಮ ಸ್ವಾಮಿ ಟೆಂಪಲ್ ಅಂತ ಇದೆ. ಅದು ಹೋಗೋಷ್ಟೊಳಗೆ ಚಂಪಕವಲ್ಲಿ ಮಾರಮ್ಮ ಟೆಂಪಲ್ ಅಂತ ಒಂದು ಸಿಗುತ್ತೆ. ನಮ್ಗೆ ಆ್ಯಕ್ಚುಲಿ ಏನೋ ಐಡಿಯಾ ಇರಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬಳು ಕವಿತಾ ನೋಡಿರೋದ್ರಿಂದ ಕರ್ಕೊಂಡು ಹೋದ್ಲು, ಅವಳು ಗೊತ್ತಿದೆ ಅಂತ. ಆದರೆ ತುಂಬಾ ಚೆನ್ನಾಗಿತ್ತು. ನಮ್ಗೆ ಐಡಿಯಾನೂ ಇದ್ದಿಲ್ಲ ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ. ನೋಡಿ ಇದು ಚಂಪಕವಲ್ಲಿ ಮಾರಮ್ಮ ದೇವಸ್ಥಾನ. ಇಲ್ಲಿ ಒಳಗಡೆ ಫಸ್ಟ್ ಇದನ್ನೇ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಒಳಗಡೆ ಹೋದ್ವಿ. ಆಂಟಿ ಬಂದು ಮಂಗಳಾರತಿ ಮಾಡಿದರು. ನೋಡಿ ನಮಸ್ಕಾರ ಮಾಡ್ಕೊಂಡ್ವಿ. ಆಮೇಲೆ ಒಂದು ಪ್ರದಕ್ಷಿಣೆ ಹಾಕೊಂಬಂದಷ್ಟೊತ್ತಿಗೆ ಅಲ್ಲಿ ಗುಲ್ಗಂಜಿ ಫೇಮಸ್ಸು. ಅಂದರೆ ದೇವಿ ಮುಂದೆ ಒಂದು ಸಣ್ಣದು ಉತ್ಸವ ಮೂರ್ತಿ ಥರ ಇಟ್ಟಿದ್ರು. ಅಲ್ಲಿ ಗುಲ್ಗಂಜಿ ಇತ್ತು ಅದರಲ್ಲಿ. ಅದನ್ನೇನೋ ಭಕ್ತರು ಏನಾರು ಅಂದ್ಕೊಂಡು ಅದ್ರ ಜೊತೆ ಕಾಯಿನ್ ಸೇರಿಸಿ ಅದ್ರ ಮೇಲೆ ಹಿಂಗೆ ಹಾಕಿ ಹೋದರೆ ಕೆಲಸಗಳಾಗ್ತವೆ ಅಂತ ಅಲ್ಲಿ ನಂಬಿಕೆ. ಬಟ್ ನಾವೇನು ಅಂದ್ಕೊಳ್ಳಿಲ್ಲ. ಗುಲ್ಗಂಜಿನ ನೋಡಿ ನಾವು ಹಾಕಿದ್ವಿ ಅಷ್ಟೇ, ಏನೋ ಎಲ್ಲ ಒಳ್ಳೆಯದಾಗಲಿ ಅಂತ ಹಾಕಿದ್ವಿ ಅಷ್ಟೇ, ಬೇಡಿಕೆ ಅಂತ ಏನು ಇರಲಿಲ್ಲ. ನೋಡಿ ಈ ಥರ ನಮ್ಮ ಫ್ರೆಂಡು ಹಾಕಿದ್ಲು, ನಾನು ಹಾಕಿದೆ. ಅದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದರೆ ಇನ್ನು ಯಾವ ಟೆಂಪಲ್ಲು ಏನೂ ಐಡಿಯಾ ಇರಲಿಲ್ವಲ್ಲ. ಮುಂದೆ ಹೋಗ್ತಾ ನೋಡಿದರೆ ಸ್ವಲ್ಪನೇ ದೂರ ನಡಿಬೇಕು, ಅಷ್ಟೊಂದೇನು ದೂರ ನಡಿಬೇಕಾಗಿಲ್ಲ. ನೋಡಿದರೆ ಸೀರಿಯಲ್ ಶೂಟಿಂಗ್ ಸ್ಪಾಟ್ ಆ್ಯಕ್ಚುಲಿ ಆ ಟೆಂಪಲ್ಲು. ಚಂಪಕಧಾಮ ಅಂತಂದರೆ ಇಲ್ಲಿ ಮುಂಚೆ ಎಲ್ಲ ಸುತ್ತಮುತ್ತ ಕಾಡಲ್ಲೆಲ್ಲ ಫುಲ್ಲು ಸಂಪಿಗೆ ಮರ ಇತ್ತಂತೆ. ಅದಕ್ಕೆ ಈ ದೇವಸ್ಥಾನಕ್ಕೆ ಚಂಪಕಧಾಮ ಅಂತ ಹೆಸರು ಬಂದಿದ್ದು. ಇದು 12ನೇ ಶತಮಾನದ ಟೆಂಪಲ್ಲು. ನೋಡಿ ಈ ಥರ ಇದೆ ಟೆಂಪಲ್ಲು. ನೀವು ನೋಡಿರ್ತೀರ ಕನ್ನಡ ಸೀರಿಯಲ್ಸಲ್ಲೆಲ್ಲ. ಎಕ್ಸಾಂಪಲ್ ಅಂದರೆ ಶ್ರೀರಸ್ತು ಶುಭಮಸ್ತು ಸೀರಿಯಲಲ್ಲಿ ನೋಡಿರಿ ಈ ಥರ ಸುಧಾರಾಣಿದು ಒಂದು ಸೀರಿಯಲ್ ಬರ್ತಿತ್ತಲ್ಲ, ಅದು ಒಂದು ನಂಗೆ ನೆನಪಿರೋದು, ಬೇರೆ ಅದು ಗೊತ್ತಿಲ್ಲ ನನಗೆ. ಈ ಥರ ಇಲ್ಲೇ ಬೈಕ್ ಪಾರ್ಕ್ ಮಾಡಿ ಮೇಲೆ ಹೋಗ್ತಿರ್ತಾನ ಸೀರಿಯಲ್ ಹೀರೋ. ಅದನ್ನು ಮಾತ್ರ ನಾನು ತುಂಬ ಸರಿ ನೋಡಿದ್ದೀನಿ. ಇದು ನೋಡಿದ ತಕ್ಷಣವೇ ಅಂದೆ ನಾನು, ಸೀರಿಯಲೆಲ್ಲ ಶೂಟಿಂಗ್ ಆಗ್ತಾವೆ ಇಲ್ಲಿ ಅಂತ. ಆಮೇಲೆ ಮೇಲೆ ಹೋದ್ವಿ. ವೆಂಕಟೇಶ್ವರ ಸ್ವಾಮಿ ಇಲ್ಲಿರೋದು. ಅದಕ್ಕೆ ಮೇಲೆ ಹೋದ್ವಿ. ಅಲ್ಲಿ ಹಂಗೆ ಯಾರೋ ಒಬ್ಬರು ಸಿಕ್ಕರು, ಅವ್ರ ಹತ್ರ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ. ಆಮೇಲೆ ಒಳಗೆ ಹೋದ್ವಿ. ಪೂರ್ತಿ ಒಳಗಡೆ ಫೋನ್ ಅಲೋ ಇಲ್ಲ. ಅದಕ್ಕೆ ಎಷ್ಟರವರೆಗೂ ಅಲೋ ಇದೆ ಅಷ್ಟರವರೆಗೂ ಮಾತ್ರ ವೀಡಿಯೋ ಶೂಟ್ ಮಾಡೋಕ್ಕಾಯಿತು ನನಗೆ. ಚೆನ್ನಾಗಿತ್ತು ಒಂಥರ ಬೆಟ್ಟದ ಮೇಲೆ. ನೋಡಿ ಅಷ್ಟು ಸ್ಟೆಪ್ಸ್ ಹತ್ಕೊಂಡು ಬಂದರೆ ಇಲ್ಲಿವರೆಗೂ ಮಾತ್ರ ಮೊಬೈಲಲ್ಲೋ ಇದ್ದಿದ್ದು. ಸೊ ಪಕ್ಕದಲ್ಲಿ ಇನ್ನೂ ಏನೋ ಇದೆ, ಎಲ್ಲೋ ಹೋಗಬೇಕು ಅಂತ ಹೇಳ್ತಾ ಇದ್ಲು ಅವಳು. ನಮಗಂತೂ ಏನೂ ಗೊತ್ತಿರಲಿಲ್ಲ. ಅವಳು ಮುಂಚೆ ಹೇಳಿದರೆ ನಾವು ಬರಲ್ಲ, ಇಷ್ಟೊಂದು ಸ್ಟೆಪ್ಸ್ ಅಂತ ಹೇಳಿದರೆ ಬರಲ್ಲ ಅಂತ ಅವಳು ನಮಗೇನೂ ಐಡಿಯಾನೇ ಕೊಟ್ಟಿದ್ದಿಲ್ಲ. ನೋಡಿ ಒಳಗಡೆ ಹೋಗಿ ಈ ಥರ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಫೋಟೋಸ್ ತೊಗೊಂಡು ಪಕ್ಕಕ್ಕೆ ಸೈಡಲ್ಲಿ ಒಂದು ಬೆಟ್ಟ ಇದೆ, ಮತ್ತು ಅಲ್ಲಿಗೆ ಹೋಗಬೇಕು. ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ನೋಡಿ ಈ ಥರ ಅಪ್ಪಲ್ಲಿದೆ. ಬೆಟ್ಟ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಬೈಯದೆ ನಾವು ಅವಳಿಗೆ ಹೇಳಿದರೆ ಮುಂಚೆ ಅಂತ, ನೀವು ಹೇಳಿದರೆ ಬರಲ್ಲ ಅಂತಲೇ ನಾವು ಹೇಳಲಿಲ್ಲ ಅಂತಂದ್ಲು. ಈ ಥರ ಒಂದು 200 ಸ್ಟೆಪ್ಸ್ ಇದ್ದಾವೆ ಅಂದ್ಕೊತೀವಿ. ಅವಳು ನನ್ನ ಫ್ರೆಂಡ್ ಮಗಳು ಎಣಿಸ್ತಾ ಇದ್ಲು, ಮಧ್ಯೆ ಎಲ್ಲೋ ಮಿಸ್ ಆಯಿತು ಸ್ವಲ್ಪ. 200 ಸ್ಟೆಪ್ಸ್ ಇದ್ದಾವೆ. ಗಣಪತಿ ಸ್ವಾಮಿ ಟೆಂಪಲ್ ಸಿಗುತ್ತೆ ಸ್ಟಾರ್ಟಿಂಗ್ ಹತ್ತಬೇಕಾದ್ರೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಸ್ಟೆಪ್ಸ್ ಹತ್ತಕ್ಕೆ. ಫುಲ್ಲು ಅಂದರೆ ಬಿಸಿಲಿತ್ತು, ತುಂಬ ಬಿಸಿಲಿದ್ದರಿಂದ ಸಾಕಾಗ್ತಿತ್ತು. ನೋಡಿ ಈ ಥರ ಅದು ಚಂಪಕಧಾಮ ಟೆಂಪಲ್ ಗೋಪುರ ಎಲ್ಲ ಕಾಣ್ತು. ಅಲ್ಲಿಂದ ಹಂಗೆ ಒಂದು ಫೋಟೋ ಶೂಟ್ ಮಾಡಿಕೊಂಡು
ಇನ್ನೂ ಸ್ಟೆಪ್ಸ್ ಹತ್ತಿ ಅಂದರೆ ಅಷ್ಟೊಂದೇನು ಅಪ್ ಇರಲಿಲ್ಲ ಸ್ಟೆಪ್ಸು, ನಾರ್ಮಲ್ ಆಗಿದ್ದರಿಂದ ಜಾಸ್ತಿ ಕಷ್ಟ ಏನಾಗಲಿಲ್ಲ. ಆದರೂ ಒಂದು ಕಡೆ 2 ಕಡೆ ಸ್ವಲ್ಪ ನಿಂತು ಒಂದು 5 ನಿಮಿಷ ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿತ್ತು. ಟೆಂಪಲ್ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಲು. ಅಲ್ಲಿಂದ ಮುಂದೆ ಹೋದರೆ ಇನ್ನೂ ಒಂದು 2 ಕಿಲೋಮೀಟ್ರ್ ಏನೋ ಹೋದರೆ ಇನ್ನೂ ಏನೇನೋ ಇದೆ ಅಂತ ಹೇಳ್ತಿದ್ಲು ಅವಳು. ನಮ್ಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಬಿಸಿಲು ಭಾಳ ಇದ್ದಿದ್ದರಿಂದ ಯಾಕೋ ಬೇಡ ಅನ್ನಿಸ್ತು. ಮತ್ತು ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಬರೀ ನೋಡಿ ಹೇಳ್ತಾ ಇದ್ದಾಳೆ ಅವಳು, ಆ ಕಡೆ ಅದು ಇದೆ ಅಂತೇನೋ ಹೇಳ್ತಾ ಇದ್ಲು ಪಾಪ. ನಮಗೆ ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ನಾವು ಬರೀ ಇದು ಒಂದೇ ನೋಡ್ಕೊಂಡು ಬಂದ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ನೋಡಿ ಚೆನ್ನಾಗಿದೆ ಟೆಂಪಲ್ಲು. ಬೆಟ್ಟದ ಮೇಲೆ ಸುತ್ತಮುತ್ತ ಎಲ್ಲ ವ್ಯೂ ಚೆನ್ನಾಗಿ ಕಾಣುತ್ತೆ, ಕೆಳಗಡೆದು ಅದು ಟೆಂಪಲ್ಲು ಕಾಣುತ್ತೆ. ಮತ್ತು ನಾವು ಈಗ ಬಂದ್ವಲ್ಲ ಅಲ್ಲಿದೆಲ್ಲ ಕಾಣುತ್ತೆ. ಮಂಗಳಾರತಿ ಮಾಡಿದರು, ಆಶೀರ್ವಾದ ಪಡ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡು 1-2 ಸೆಲ್ಫಿ ತೊಗೊಂಡು ಮತ್ತು ರಿಟರ್ನ್ ಹೋಗೋಕ್ಕೆ ರೆಡಿ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಇನ್ನು ವಾಪಸ್ ಹೋಗ್ತಾ ಒಂಚೂರು ವೀಡಿಯೋಸ್ ಮಾಡಿಕೊಂಡೆ ನಾನು, ನಿಮಗೆಲ್ಲ ತೋರಿಸ್ಬೇಕಲ್ಲ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಫ್ರೆಂಡ್ಸ್ ಮೀಟ್ ಆದಾಗೆ ನಾವು ಒಟ್ಟಿನಲ್ಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೇ ಇದು ನಮ್ಮ ಇಂಟೆನ್ಷನ್ನು. ಅಲ್ಲಿಂದ ಮತ್ತೆ ಬನ್ನರ್ಘಟ್ಟ ಸರ್ಕಲ್ ಬಂದು ಅಲ್ಲಿ ಆಟೋ ಹತ್ತಿದ್ವಿ. ಈಗ ಎಲ್ಲಿ ಹೋಗ್ತಾಯಿದ್ವಿ ಅಂದರೆ ಆಶಾಪುರಿ ಮಾತಾ ಟೆಂಪಲ್ಗೆ ಹೋಗ್ತಾಯಿದ್ವಿ ನಾವು. ಆ್ಯಕ್ಚುಲಿ ಇವಳು ಪಾಪ ಫೋಟೋಸ್ ಬೇಡ ಸಾಕಾಯಿತು ಅಂಥೇಳಿ ಇದು ಮಾಡಿದ್ಲು, ಅವಾಯ್ಡ್ ಮಾಡಿದ್ಲು. ಆದರೂ ಬಿಡಲಿಲ್ಲ ಪಾಪ, ಮತ್ತೆ ಫೋಟೋ ಪೋಸ್ ಕೊಟ್ಟಲು. ನೋಡಿ ಇದು ಎಂಟ್ರೆನ್ಸು ಆಶಾಪುರಿ ಮಾತಾ ಟ್ರಸ್ಟಿಂದು, ಜೈನ್ ಅವ್ರದ್ದಿದೆ ಆ್ಯಕ್ಚುಲಿ. ಗೋಲ್ಡನ್ ಟೆಂಪಲ್ ಅಂತ ಕೂಡ ಅಂತಾರೆ. ಸರ್ಕಲಿಂದ ಆಟೋಕ್ಕೆ ಒಬ್ಬರಿಗೆ 30 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ಆ ಆಟೋದಲ್ಲೇ ಬರಬೇಕು, ಇಲ್ಲ ಓನ್ ವೆಹಿಕಲ್ ಬರಬೇಕು. ಬಸ್ಸೆಲ್ಲ ಬರುತ್ತೆ, ಬಟ್ ಟೈಮಿಂಗ್ಸ್ ಗೊತ್ತಿರಲ್ವಲ್ಲ, ಅದಕ್ಕೆ ನಾವು ಆಟೋದಲ್ಲೇ ಬಂದರೆ ಒಳಗಡೆ ಹೋದ್ವಿ. ಈ ಥರ ಗಣಪ ಸ್ಟಾರ್ಟಿಂಗ್ ಇದೆ, ಗಣಪ ನಮಸ್ಕಾರ ಮಾಡಿಕೊಂಡು ನೋಡ್ರಿ ಇದು ಆಶಾಪುರಿ ಮಾತಾ. ಇದನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು ಕರೆಕ್ಟ್ ಕ್ಲೋಸ್ ಆಯ್ತು ನಾವು ಹೋಗೋಕ್ಕೆ. ಅವರೇನೋ ಮಹಾಮಂಗಳಾರತಿಗೇನೋ ಕ್ಲೋಸ್ ಮಾಡಿದರು. ಮತ್ತು ಹೊರಗಡೆ ಎಲ್ಲ ಒಂದು ರೌಂಡ್ ವೀಡಿಯೋ ಮಾಡಿಕೊಂಡೆ. ಕರೆಕ್ಟ್ ಟೈಮಿಗೆ ಬಂದವಪ್ಪ ಅಂತ ಅಂದ್ಕೊಂಡ್ವಿ, ಇಲ್ಲಾಂದರೆ ಸ್ವಲ್ಪ ಹೊತ್ತು ಕೂಡಿಸ್ಬಿಟ್ಟಿದ್ರು ಆ್ಯಕ್ಚುಲಿ ನಮ್ಮನ್ನು ಎಷ್ಟೊತ್ತು. ಆದರೆ ದರ್ಶನ ಆಗಿತ್ತಲ್ಲ, ನಾವು ಕೂತ್ಕೊಳ್ಳಿಲ್ಲ, ಬಂದುಬಿಟ್ವಿ. ಎದ್ದು ಅಂದರೆ ನೆಕ್ಸ್ಟ್ ಊಟಕ್ಕೆ ಹೋದ್ವಿ ಆ ಕಡೆಯಿಂದ. ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ಲು. ಫುಲ್ ಫಾರೆಸ್ಟ್ ಮಧ್ಯೆ ಇದೆ, ಭಾಳ ಚೆನ್ನಾಗಿದೆ. ಫುಲ್ಲು ತಿಕ್ ಫಾರೆಸ್ಟ್ ಮಧ್ಯೆ ಇದೆ ಇದು ಟೆಂಪಲ್ಲು. ಈಗೀಗ ಡೆವಲಪ್ ಆಗ್ತಾ ಇದೆ, ಹಾಗಾಗಿ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ನೋಡಿ ಅವಾಗೆ ತೋರಿಸಿದ್ನಲ್ಲ ಸೇಮ್ ಅದೇ ಗಣಪತಿ. ನೆಕ್ಸ್ಟು ಆಶಾಪುರಿ ಮಾತಾ ತೋರಿಸ್ತೀನಿ. ಅದಾದಮೇಲೆ ಇನ್ನೊಂದು ಯಾವುದೋ ಇತ್ತು, ಆ ಕಡೆ ಕ್ಲೋಸ್ ಆಗಿಬಿಟ್ಟಿತ್ತು. 3 ಒಂದೇ ಲೈನಲ್ಲಿದೆ ಹಿಂಗೆ. ನೋಡಿ ಇದು ಆಶಾಪುರ ದೇವಿ ಮಾತಾ. ಕರೆಕ್ಟು ನಾವು ನಮಸ್ಕಾರ ಮಾಡಿ ಮುಂದೆ ಹೋಗೋಕ್ಕೆ ಕ್ಲೋಸು. ಇಲ್ಲಿ ಕೂತ್ಕೊಳ್ಳೋಣ ಅಂತಂದರೆ ಅಷ್ಟೊತ್ತಲ್ಲಿ ಒಬ್ಬರು ಸೀರಿಯಲ್ ಆ್ಯಕ್ಟರ್ ಕಾಣಿಸಿದ್ರು. ಕನ್ನಡ ಸೀರಿಯಲ್ ಸದ್ಯ ಪ್ರೆಸೆಂಟ್ ಅಂದರೆ ಹಣೆಯ ಸೀರಿಯಲಲ್ಲಿ ಸೈಡ್ ವಿಲ್ಲನ್ ಅಂತ ಹೇಳ್ಬೋದು, ಮೇನ್ ವಿಲನ್ ಏನಲ್ಲ. ಜಿ ಕನ್ನಡದಲ್ಲಿ ಬರುತ್ತಲ್ಲ ಅದರಲ್ಲಿ. ಇನ್ನೂ ತುಂಬ ಮಾಡಿದ್ದಾರೆ ಅವರು, ಬಟ್ ನಂಗೆ ಗೊತ್ತಿಲ್ಲ, ನಾನು ಜಾಸ್ತಿ ಸೀರಿಯಲ್ ನೋಡಲ್ಲ. ಅವ್ರು ನೋಡಿದ ತಕ್ಷಣ ಮಾತಾಡಿಸ್ದೆ, ಫೋಟೋ ಕೇಳಿದೆ, ಪಾಪ ಒಂದೇ ಮಾತಿಗೆ ಹ್ಞೂ ಅಂದರು. ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ನಾವು ಡಿಗ್ರಿ ಓದಬೇಕಾದ್ರೆ ಇವರು ಒಂದು ಸರಿ ನಮ್ಮ ಕಾಲೇಜ್ ಫಂಕ್ಷನ್ಗೆ ಬಂದಿದ್ದರು. ನಮ್ಮ ಫ್ರೆಂಡ್ ಇದಳೆಲ್ಲ ಮೇಘ, ಇವಳೇ ಆ್ಯಂಕರಿಂಗ್ ಮಾಡಿದ್ಲು. ಅದು ಫೋಟೋಸ್ ಹುಡುಗದೆ ನನ್ನ ಮೊಬೈಲಲ್ಲಿ ಸಿಗಲಿಲ್ಲ, ಮನೇಲಿ ಆಲ್ಬಮಲ್ಲಿತ್ತು. ಮತ್ತು ಅವ್ರಿಗೂ ನೆನಪಿರುತ್ತೋ ಇಲ್ಲ ಅಂತೇನು ಕೇಳೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಮಾತಾಡಿದ್ವಿ, ಆದರೂ ಊಟಕ್ಕೆ ಹೋದ್ವಿ. ನೆಕ್ಸ್ಟು ಇದು ಊಟದ ಕ್ಯೂ. ಅವರು ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಅವರು ಊಟಕ್ಕೆ ಬಂದರು, ಅಲ್ಲೇ ಸುತ್ತಾಡ್ತಿದ್ರು. ನೋಡಿ ಈ ಥರ ಟೋಕನ್ ತೊಗೋಬೇಕು, ಈ ಥರ ಚೀಟಿ ಕೊಡ್ತಾರೆ, ತೊಗೊಂಡು ಊಟಕ್ಕೆ ಹೋದೆ. ಇದು ಊಟದ ಹಾಲು. ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚಪಾತಿ, 2 ಥರ ಪಲ್ಯ, ಸ್ವೀಟ್ಸು, ಮತ್ತು ಅದೇನೋ ಡಾಣಿ, ಅದು ಕಡಲೆಬೇಳೆ ಥರ ಡ್ರೈ ಕರೆದಿರ್ತಾರಲ್ಲ ಅದು, ಆಮೇಲೆ ಅನ್ನ ಸಾಂಬಾರು, ಇನ್ನೂ ಏನೇನೋ. ಸಂಡೇ ಬಿಟ್ಟು ಬೇರೆ ದಿನ ಹೋದರೆ ಬೆಣ್ಣೆ ಎಲ್ಲ ಹಾಕಿರ್ತಾರಂತೆ ಚಪಾತಿಗೆ, ನಮ್ಮ ಫ್ರೆಂಡ್ ಹೇಳ್ತಾಯಿದ್ಲು. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಸ್ ಹತ್ತೋಣ ಅಂತ ನೋಡಿ ಬನ್ನರ್ಘಟ್ಟ ಸರ್ಕಲಿಗೆ ಬಂದ್ವಿ. ಅವ್ರ ಮನೆಗೆ ಬಸ್ ಹತ್ತಿದ್ವಿ. ಇದ್ರ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ನಾನು. ಇನ್ನೊಬ್ಬರು ಫ್ರೆಂಡ್ ಮಿಸ್ ಆದ್ಲು ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅವಳು ಹಾಸ್ಟೆಲಲ್ಲಿದ್ದಾಗ ಹಾಕ್ಕೊಟ್ಟಿದ್ದು ನನಗೆ. ಇದು ಮೆಮೊರೀಸ್ಗಿರುತ್ತೆ ಅಂತ ತೊಗೊಂಡು ಹೋಗೋಣ, ರೆಕಗ್ನೈಸ್ ಮಾಡ್ತಾಳೋ ಇಲ್ಲ ಅಂತ ಫೋಟೋಸ್ ಹಾಕಿದೆ. ಪಾಪ ರೆಕಗ್ನೈಸ್ ಮಾಡಿದ್ಲು ಅವಳು ಕರೆಕ್ಟಾಗಿ, ನಾನು ಮರ್ತಿಲ್ಲ, ಸೇಫಾಗಿ ಎತ್ತಿಟ್ಟೀನಿ. ಸೊ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅಂಕಲ್ ಜೊತೆ ಎಲ್ಲ ಫೋಟೋ ತೊಗೊಂಡು ಈವ್ನಿಂಗ್ ಏನು ಮಾಡೋಣ ಅಂತ ಡಿ-ಮಾರ್ಟ್ ಕಡೆ ಹೋದ್ವಿ. ಅವ್ರ ಮನೆ ಪಕ್ಕದಲ್ಲೇ ಡಿ-ಮಾರ್ಟ್ ಇತ್ತಲ್ಲ, ಡಿ-ಮಾರ್ಟ್ಗೆ ಹೋಗಿ ಹುಡುಗರು ನಾವು ಎಲ್ಲ ಸೇರಿ ಪಿಜ್ಜಾ ತಿಂದು, ಮತ್ತು ಸ್ವಲ್ಪ ಹಂಗೆ ಒಳಗಡೆ ಏನಾರು ಶಾಪಿಂಗ್ ಮಾಡೋಣ ಅಂತ ಒಳಗಡೆ ಹೋದ್ವಿ.
ತೊಗೊಳೋದೇನೋ ಸ್ವಲ್ಪ ತೊಗೊಂಡ್ವಿ. ಮತ್ತು ಬಂದು ಹೊರಗಡೆ ಐಸ್ ತಿಂದು ಸರಿ ಇನ್ನು ನಾನು ವಾಪಸ್ ಹೊರಡೋ ಟೈಮ್ ಆಯಿತು, ಬಾಯ್ ಬಾಯ್ ಅಂತ ಹೇಳಿ ರ್ಯಾಪಿಡೋ ಬುಕ್ ಮಾಡಿಕೊಂಡು ಎಲ್ಚನಹಳ್ಳಿ ಮೆಟ್ರೋಗೆ ಹೊರಟೆ ನಾನು. ನಿನ್ನೆಯಿಂದ ತುಂಬ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ ನನಗೆ. ಏನು ಮಾಡೋದು, ಮತ್ತು ನಾನು ಟ್ರೈನ್ ಕ್ಯಾಚ್ ಮಾಡಬೇಕಲ್ಲ, ನನ್ನ ಟೈಮ್ ನಾನು ನೋಡಿಕೊಂಡು ಹೋಗಬೇಕು. ಅವ್ರ ಮನೆಯವರು ಹೇಳ್ತಿದ್ರು ಇನ್ನೂ ಟೈಮ್ ಇದೆ, ಇಷ್ಟೊತ್ತಿಗೆ ಯಾಕೆ ಹೋಗ್ತೀರಿ ಅಂತ. ಅದು ನಾನು ಬೆಂಗಳೂರು ಮಾತ್ರ ನಂಬಲ್ಲ, ಆ ಟ್ರಾಫಿಕ್ಕು ಹೆಚ್ಚು ಕಡಿಮೆ ಆದರೆ ನನ್ನ ಟ್ರೈನ್ ಮಿಸ್ ಆಗಿಬಿಡುತ್ತೆ, ಸುಮ್ಮನೆ ಯಾಕೆ ಅಂತೇಳಿ ನಾನು ಬೇಗನೆ ಹೊರಟೆ. ಒಂದು 7 ಏನೋ ಆಗಿತ್ತು, ಇನ್ನು 7ಗೆ ಒಂದು 10 ಮಿನಿಟ್ಸ್ ಇತ್ತು, ಅವಾಗೇ ಹೊರಟೆ ನಾನು. ನೋಡಿ ಎಲ್ಲಿ ಹೋದ್ರೂ ಫುಲ್ ಟ್ರಾಫಿಕ್. ನನಗಂತೂ 3 ದಿನ ಬೆಂಗಳೂರಲ್ಲಿ ಜರ್ನಿ ಮಾಡಿ ಸಾಕಾಗಿ ಹೋಗ್ಬಿಡ್ತು. ಎಂಥ ಪರಿ ಟ್ರಾಫಿಕ್ಕು. ನಮ್ಮೂರೇ ನಮಗೆ ಚಂದಪ್ಪ. ಈ ಟೈಮಲ್ಲಿ ಇಡೀ ಊರೇನು ಪಕ್ಕದೂರಿಗೂ ಹೋಗಿ ಬಂದುಬಿಡ್ಬೋದು ನಾವು ಅಂತ ಅನ್ನಿಸ್ತು. ಇಲ್ಲಿ ಜಸ್ಟ್ 8 ಕಿಲೋಮೀಟ್ರ್ ಹೋಗೋಕ್ಕೆ ಇಷ್ಟು ಟೈಮ್ ಬೇಕಾಗುತ್ತೆ, ಸುಮ್ಮನೆ ಟೈಮ್ ಇಷ್ಟು. ಆದರೆ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಲೈಫ್ ಸ್ಟೈಲ್ ಇರೋದೇ ಹಾಗೆ. ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ನಮ್ಗೆ ಆಗ ಅನ್ನಿಸ್ತು, ಹೊಸ್ದಾಗಿ ಹೋದಾಗ ಹಂಗೆ ಅನಿಸುತ್ತೆ. ಇನ್ನು ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಬಂತು, ಅಲ್ಲಿ ಇಳ್ಕೊಂಡೆ. ಹೋಗಿ ಟಿಕೆಟ್ ತೊಗೊಂಡು ಮತ್ತು ಮೇಲೆ ಹತ್ಕೊಂಡು ಹೋದೆ. ಹೋಗೋಷ್ಟರಲ್ಲಿ ಹೋಗೊಂದು 2 ಮಿನಿಟ್ಸ್ ನಿಂದ್ರಷ್ಟರಲ್ಲಿ ಬಂತು ಮೆಟ್ರೋ. ನಾನು ಅದಕ್ಕೆ ಫ್ರೆಂಡ್ಗೆ ಎಲ್ಲ ಮೆಸೇಜ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೆ, ಹಿಂಗೆ ರೀಚ್ ಆದೆ, ಇಲ್ಲಿದ್ದೀನಿ, ಇಲ್ಲಿಲ್ಲ ಅಂತ. ಮತ್ತು ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಅಂತ ಅವ್ರಿಗೂ ಟೆನ್ಷನ್ ಅಲ್ಲ, ಅದಕ್ಕೆ ಅಪ್ಡೇಟ್ ಮಾಡ್ತಾನೇ ಇದ್ದೆ. ನೋಡಿ ಈ ಥರ. ಮತ್ತು ನಾನು ಅಲ್ಲಿಂದ ಯಶವಂತಪುರ್ಗೆ ಹೋಗಬೇಕಾಗಿತ್ತು. ಯಶವಂತಪುರ ರೀಚ್ ಆಗೋಷ್ಟೊತ್ತಿಗೆ ಕರೆಕ್ಟ್ ಟೈಮ್ ಆಗುತ್ತೆ ಅಂತ ನಂಗೆ ಒಂದು ಸರಿ ಅನ್ನಿಸ್ತು. ಇನ್ನೂ ಲೇಟ್ ಆಗಿದ್ದರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತಿತ್ತು, ಓಡ್ಕೊಂಡು ಹೋಗಬೇಕಾಗಿತ್ತಲ್ಲ. ಬೆಂಗಳೂರವ್ರ ಗತಿ ಫುಲ್ ಹರಿಬರಿನಾಗ ಓಡ್ಕೊಂಡು ಹೋಗಕ್ಕೆ ನನ್ನ ಕೈಲಂತೂ ಆಗಲ್ಲ, ಲಗೇಜ್ ಬೇರೆ ಇತ್ತು. ಅದಕ್ಕೆ ಸ್ವಲ್ಪ ಆರಾಮಾಗೆ ಬಂದೆ ನಾನು. ನೋಡಿ ಮೆಟ್ರೋ ಬಂತು, ಮೆಟ್ರೋ ಹತ್ತಿ ಸ್ವಲ್ಪ ಫೋನೆಲ್ಲ ಮಾಡಿಕೊಂಡೆ. ಅಂದರೆ ಮನೆಗೆ ಹಿಂಗೆ ಬಿಟ್ಟೀನಿ, ಹೊರಡ್ತಾ ಇದ್ದೀನಿ, ಇಂತಲ್ಲಿದ್ದೀನಿ ಅಂತೆಲ್ಲ ಅಪ್ಡೇಟ್ಸ್ ಕೊಟ್ಕೊಂತ ಆಯ್ತು. ಇನ್ನು ಬಂತು ಯಶವಂತಪುರ ಮೆಟ್ರೋ ಸ್ಟೇಷನ್ನು. ಅಲ್ಲಿಂದ ಇಳಿದು ಇನ್ನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿತ್ತು. ಅಲ್ಲೊಂದು ಸ್ವಲ್ಪ ನಡೆಯೋದಿತ್ತು, ಆದರೂ ಹೋದೆ. ಆ ಕಡೆಯಿಂದ ಈ ಕಡೆ ಅಂದರೆ ಅಲ್ಲೆಲ್ಲ ಏನೋ ರಿಪೇರ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಸರಿಯಾಗಿ ದಾರಿ ಇರಲಿಲ್ಲ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಅದರಲ್ಲೇ ಜನ ಎಲ್ಲ ಹೋಗೋದು ನೋಡಿ ಒಂದು ಅಂದಾಜ್ ಮೇಲೆ ಹೋದೆ ನಾನು. ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹಿಂಗೆ ಹೋಗಬೇಕು ಅಂತ ಅನಿಸಿನೇ ಹಿಂಗೆ ಹೋದೆ ನಾನು, ಯಾರನ್ನೂ ಕೇಳಲಿಲ್ಲ. ಆಮೇಲೆ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಒಂದು 10 ನಿಮಿಷನೋ ಕೂತ್ಕೊಂಡೆ, 10ರಿಂದ 15 ನಿಮಿಷ. ಇವ್ರಿಗೆಲ್ಲ ಮೆಸೇಜ್ ಮಾಡಿ ಅಪ್ಡೇಟ್ ಮಾಡೋಷ್ಟರಲ್ಲೇ ಇನ್ನು ನನ್ನ ಟ್ರೈನ್ ಬಂತು. ಅಂದ್ಕೊಂಡೆ ಹಬ್ಬ ಕರೆಕ್ಟ್ ಟೈಮಿಗೆ ಬಂದೆ, ಸ್ವಲ್ಪ ಲೇಟಾಗಿದ್ದರೂ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಅಂತ. ನಾನು ಹೋದಾಗ ಅಷ್ಟೊಂದೇನು ಜನ ಇರಲಿಲ್ಲ, ಬಟ್ ಆಮೇಲೆ ಎಲ್ಲಿಂದ ಬಂತು ಅಲ್ಲಿಂದ ಇಲ್ಲೋ ಜನ ಫುಲ್ಲು ರಶ್ಶು ಆ ಟ್ರೈನ್ಗೆ. ಹೆಂಗಂದರೆ ಅಬ್ಬಬ್ಬಬ್ಬ ಫ್ರೀ ಬಸ್ಸು ಜನ ಹೇಗಿರ್ತಾರೋ ಆ ಥರ ಜನ ಇತ್ತು. ಆದರೂ ನಂದು ಸೀಟ್ ರಿಸರ್ವ್ ಆಗಿದ್ದರಿಂದ ನನಗೇನು ಟೆನ್ಷನ್ ಇರಲಿಲ್ಲ. ಸ್ವಲ್ಪ ಸುಮ್ಮನೆ ನಿಂತ್ಬಿಟ್ಟಿದ್ದೆ ನಾನು ಒಂದು ಕಡೆ, ನೋಡಿ ನಿಧಾನಕ್ಕೆ ಹತ್ತಾನ ಅಂತ. ಯಾಕಂದರೆ ಅಲ್ಲಿನೂ ಒಂದು 1/2 an hour ಆಗಲಿ ಟ್ರೈನ್ ಅಲ್ಲೇ ನಿಂದಿರ್ತದಂತ ಗೊತ್ತಿತ್ತಲ್ಲ, ಅದಕ್ಕೆ ಆರಾಮ್ ನಿಂತಿದ್ದೆ ನಾನು. ಅವರು ಓಡೋರೆಲ್ಲ ಓಡ್ಕೊಂಡು ಹೋಗಿ ಸೀಟ್ ಇಟ್ಕೊಳ್ಳಿ, ಅವ್ರದ್ದೆಲ್ಲ ಮುಗಿದ್ಮೇಲೆ ನಾನು ಹೋಗಿ ಹತ್ತಿದ್ರಾಯ್ತಂತ ಮತ್ತು ವಾಪಸ್ ಆ ಕಡೆ ನಡ್ಕೊಂಡು ಹೋದೆ. ತುಂಬ ದೂರ ನಿಂದಿಸಿದ್ದೆ ಆ್ಯಕ್ಚುಲಿ. ಟೈಮ್ ಆದಮೇಲೆ ಕರೆಕ್ಟ್ ಬಂದು ಇದು ಪ್ಲ್ಯಾಟ್ಫಾರ್ಮಿಗೆ ಹಾಕಿದ. ಇನ್ನು ಆಂಟಿ ಊಟ ಕಟ್ಟಿದ್ರು, ಬೇಡ ಅಂದರು, ಕೇಳಲೇ ಇಲ್ಲ. ಚಪಾತಿ, ಬದ್ನಿಕಾಯಿ ಚಟ್ನಿ, ಪುಡಿ, ತುಪ್ಪ ಎಲ್ಲ ಹಾಕಿ ಕಟ್ಕೊಟ್ಲು ಫ್ರೆಂಡು. ಸೊ ತಿನ್ನಷ್ಟೊತ್ತಿಗೆ ಇನ್ನೇನು ಟೈಮ್ ಆಗಿತ್ತು. ನಂದು ಸೈಡ್ ಅಪ್ಪರ್ ಬಂದಿತ್ತು, ಮೇಲೆ ಹತ್ತಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎದ್ದರೆ ಒಂದು 1/2 an hour ಮುಂಚೆನೇ ಎದ್ದಿದ್ದೆ. ಹಾಸ್ಪಿಟಲ್ ಎಷ್ಟೋ ಹೊತ್ತು ಸ್ಟಾಪ್ ಮಾಡಿದ್ದ. ಮತ್ತು ಕೊಪ್ಪಳ ಬಂತು. ನಮ್ಮ ಹುಡುಗಗೆ ಫೋನ್ ಮಾಡಿದ್ದೆ, ಬಂದು ವೆಯ್ಟ್ ಮಾಡಕತ್ತಿದ್ದೆ ಹೊರಗೆ. ಇನ್ನು ಕೊಪ್ಪಳ ಬಂದಮೇಲೆ ಆಯಿತು ನಮ್ಮ ರೊಟೀನ್. ನಮಗೆ ಇನ್ನು 3 ದಿನ ಮಸ್ತ್ ಎಂಜಾಯ್ ಮಾಡಿದೆ, ಚೆನ್ನಾಗಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಬಂದೆ ಅನ್ನೋ ಖುಷಿಯಲ್ಲೇ ಕೊಪ್ಪಳ ಬಂದ ತಕ್ಷಣ ಸ್ಟೇಷನಲ್ಲಿ ಇಳಿದೆ. ನೋಡಿ ಸ್ಟೇಷನ್ ಬಂತು ಕೊಪ್ಪಳ. ಹೀಗಿತ್ತು ನಂದು ಬೆಂಗಳೂರು ಟ್ರಿಪ್ಪು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಹೇಳಿದ್ನಲ್ಲ, ನಮ್ಮ ಹುಡುಗ ಬಂದು ಕಾಯಕತ್ತಿದ್ದ, ಲಗೇಜ್ ಹಿಂದ್ಗಡೆ ಇಟ್ಟು ಕೂತ್ಕೊಂಡೆ. ಹಿಂಗೆ ಸ್ವಲ್ಪ ಸುದ್ದಿ ಮಾಡ್ಕೊಂಡು ಹೆಂಗಾಯಿತು ಹೆಂಗಿಲ್ಲ ಎಲ್ಲ ಕೇಳಿಕೊಂಡು ಮನೆ ಕಡೆ ಹೊರಟ್ವಿ. ಎಲ್ಲಾದರೂ ಸುತ್ತಾಡಿ ಬರ್ರಿ, ವಾಪಸ್ ನಮ್ಮ ಮನೆಗೆ ಬಂತು ಅಂದರೆ ಅದ್ರ ಖುಷಿನೇ ಬೇರೆ. ನಾವಿಷ್ಟು ಟ್ರಿಪ್ ಮಾಡ್ತೀವಲ್ಲ, ವೀಕ್ಲಿ ಒಂದು 15 days ಮತ್ತು ಮಂತ್ಲಿ ಒಂದು ಹಂಗೆ ಇದ್ದೇ ಇರ್ತಾವೆ ನಮ್ಮ ಎಲ್ಲಾದರೂ. ಆದರೂ ನಮ್ಮ ಮನೆ ಬಂದ ತಕ್ಷಣ ಆಗೋ ಖುಷಿನೇ ಬೇರೆ, ಅದು ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದು ನಮ್ಮ ಭಾಗ್ಯನಗರ ದಾರಿ. ಆ್ಯಕ್ಚುಲಿ ನಾನು ಹೋಗಿದ್ದು ಲಾಸ್ಟ್ ಗುರುವಾರ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಈ ಗುರುವಾರ ಈ ಲಾಸ್ಟ್ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಗುರುವಾರ ಮತ್ತು ಒಂದು ಬೇರೆ ಟ್ರಿಪ್ ಇದೆ ನಮ್ಮದು, ವೆಯ್ಟ್ ಮಾಡಿ ತೋರಿಸ್ತೀನಿ ಎಲ್ಗಂತ. ಓಕೆ, ಇದು ನಮ್ಮ ಮನೆ. ಇನ್ನು ನಮ್ಮ ಮನೆ ಬಂದಮೇಲೆ
ಹಿಡ್ಕೊಂಡು ಮನೆಗೆ ಹೋದೆ. ಮಗನೂ ಸ್ಕೂಲ್ಗೆ ಹೋಗೋಕ್ಕೆ ತಯಾರಿ ನಡೆಸಿದ, ರೆಡಿ ಆಗ್ತಾಯಿದ್ದ. ಅಮ್ಮನೂ ರೆಡಿ ಮಾಡ್ತಾಯಿದ್ದು ಪಾಪ ಅವನಿಗೆ ಟಿಫಿನ್ ಬಾಕ್ಸ್ ಎಲ್ಲ. ಹೋಗಿ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಹೆಲ್ಪ್ ಮಾಡಿದೆ ಅಮ್ಮಗೆ. ಇಡ್ಲಿ ಮಾಡಿದ್ರಮ್ಮ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅವನಿಗೆ ಬಾಕ್ಸ್ ಹಾಕ್ಕೊಟ್ಟು ಅವನಿಗೆ ಕಳಿಸಿ ಸ್ಕೂಲ್ಗೆ. ಇನ್ನು ನಾನು ಸ್ನಾನ ಮಾಡಿಕೊಂಡು ಟಿಫಿನ್ ಮಾಡಿದೆ. ಆಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ ಒಂದು ಮರ್ತುಬಿಟ್ಟಿದ್ದೆ ಹೇಳೋದು. ನೋಡ್ರಿ ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಮಸ್ತ್ ಎಂಜಾಯ್ ಮಾಡ್ತಾಯಿದ್ರು ಪೂಲಲ್ಲಿ. ನನಗೆ ಆ್ಯಕ್ಚುಲಿ ಅವಳು ಫೋಟೋಸ್ ಕಳಿಸಿದ್ದು ಲೇಟಾಗಿ, ಸೊ ನಾನು ಈ ವಿಡಿಯೋ ಎಡಿಟ್ ಮಾಡಿ ಇಟ್ಟಿದ್ದರಿಂದ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. 2 ಡೇಸು ಮಧ್ಯಾಹ್ನ ಟೈಮ್ ಮಸ್ತ್ ಎಂಜಾಯ್ ಮಾಡಿದ್ರು ಅವರು. ಅವ್ರಿಗೆ ಎಷ್ಟು ಟೈಮ್ ಕೊಟ್ಟರು ಸಾಕಾಗಲೇ ಇಲ್ಲ, ಇನ್ನೂ ಅಂತಿದ್ರು. ಫಸ್ಟ್ ಡೇಕ್ಕಿಂತ ಸೆಕೆಂಡ್ ಡೇ ಚೆನ್ನಾಗೇ ಟೈಮ್ ಸಿಕ್ತು ಅವ್ರಿಗೆ, ಮಸ್ತ್ ಎಂಜಾಯ್ ಮಾಡಿದರು. ಮತ್ತು ನಾವು ಹೋಗೋಣ ಅಂದರೆ ಯಾಕೋ ಮೂಡಿರಲಿಲ್ಲ, ಸರಿ ಅಂತ ಹೋಗಲಿಲ್ಲ ನಾವೇನೋ ಪೂಲಲ್ಲಿ ಆಡೋಕ್ಕೆ. ಹುಡುಗರೇ ಮಸ್ತ್ ಎಂಜಾಯ್ ಮಾಡಿದರು. ಇನ್ನು ನಾವು ಮಾಡ್ಕೊಳ್ಳೋ ಅವಾಂತರಗಳು 1-2 ನೋಡಿ. ನಮ್ಮ ಫ್ರೆಂಡು ಸ್ವಲ್ಪ ಹರಿಬರಿಯಲ್ಲಿ ಏನೋ ಮಾಡೋಕ್ಕೋಗಿ ಕೈ ಸುಟ್ಕೊಂಬಿಟ್ಟಿದ್ಲು ಪಾಪ ಅವಳು. ಕೈ ಬೊಬ್ಬೆ ಬಂದುಬಿಟ್ಟಿತ್ತು. ಆಮೇಲೆ ನಾನು ಬ್ಯಾಡ್ಮಿಂಟನ್ ಆಡೋಕ್ಕೋಗಿ ಕೈ ಫುಲ್ ನೋವಾಗ್ಬಿಟ್ಟಿತ್ತು. ಮರುದಿನ ಪಾಪ ನಮ್ಮ ಹುಡುಗ ಕಾವು ಕೊಟ್ಟ, ಹಂಚ ಮೇಲೆ ಬಟ್ಟೆಯಿಂದ ಹಿಂಗೆ ಕಾವು ಕೊಟ್ಟ. ಸ್ವಲ್ಪ ಕಡಿಮೆ ಆಯಿತು, ಏನೋ ಒಂದು ಒಟ್ಟು ಹಿಂಗೆಲ್ಲ ಆಯಿತು ನಮ್ಮದು ಜರ್ನಿ. ಓಕೆ, ಮತ್ತು ನೆಕ್ಸ್ಟು ಟ್ರಿಪ್ ಎಲ್ಲಿಗೆ, ನೆಕ್ಸ್ಟ್ ವೀಡಿಯೋಸ್ ಏನೋ ಅಂತ ತೋರಿಸ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.